ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದು ನಮ್ ಲಕ್ಕಿ ಮದ್ವೆ ಮುಂಚೆ ಒಂದ್ಸಲ ಕಿಟ್ಟಿ ಅವ್ರನ್ನ ಮೀಟ್ ಮಾಡ್ಬಿಟ್ರೆ ಅವ್ಳಿಗೆ ಏನೇನ್ ಬೇಕೋ ಎಲ್ಲ ಆರಾಮಾಗಿ ಮಾತಾಡ್ಕೊಂಡ್ಬಿಡ್ಬೋದು. ಆಮೇಲೆ ಮುಹೂರ್ತ ಟೈಮಲ್ಲಿ ನಿಲ್ಸಿ ನಮ್ಗೊಂದು ಪ್ರಶ್ನೆ ಇದೆ ಅಂತ ಹಸೆಮಣೆ ಮೇಲಿಂದ ಎದ್ಬಿಟ್ರೆ ಕಷ್ಟ ಅಲ್ವಾ ಬಾವ? ಹ್ಞೂ ಆದಿಯವ್ರೆ, ನೀವು ಹೇಳ್ದಂಗೆ ಇವಳು ಹಸೆ ಮನೆಯಿಂದ ಎದ್ದು ಈ ಥರ ಪ್ರಶ್ನೆ ಕೇಳೋ ಬದಲು ಮುಂಚೆನೆ ಕೇಳ್ಬಿಡೋದು ಒಳ್ಳೇದು ಅಲ್ವಾ ಲಕ್ಕಿ? ಆ ಕೆಲಸನ ನನಗೆ ಬಿಡಿ. ಕಿಟ್ಟಿ ಬ್ರದರ್ ಇದಾರಲ್ಲ, ನನಗಿವಾಗ ಸಿಕ್ಕಾಪಟ್ಟೆ ಕ್ಲೋಸು. ನಾನು ಅವ್ರ ಹತ್ರ ಮಾತಾಡ್ತೀನಿ. ಅದಕ್ಕೆ ಅಮ್ಮ ಕಳಿಸ್ಬೇಕಲ್ಲ. ಅವ್ರಿಗೆ ಯಾರು ಹೇಳೋರು? ಇಲ್ಲ, ನೀವು ಹೇಳ್ತೀರಾ? ಅದು ಎಲ್ಲ ತಾನೆ, ನಾನು ಹೇಳಲ್ಲ. ಓಕೆ ದೆನ್, ಆದಷ್ಟು ಬೇಗ ಮೀಟ್ ಮಾಡೋಣ. ಲಕ್ಕಿ, ನೀನು ಒಂದು ಪೆನ್ನು ಒಂದು ಪೇಪರ್ ತಗೊಂಡು ಏನೇನು ಪ್ರಶ್ನೆಗಳಿದ್ನೋ ಎಲ್ಲನೂ ಲಿಸ್ಟ್ ಮಾಡ್ಕೊಂಡು ಬಂದ್ಬಿಡು. ಎಲ್ಲ ಕೇಳ್ಬಿಡಿವಂತೆ, ಆಮೇಲೆ ಮರ್ತೋಗ್ಬಿಟ್ರೆ ಕಷ್ಟ ಅಲ್ವಾ? ಹ್ಞೂ, ಪೇಪರ್ ಪೆನ್ನಲ್ಲಿ ಲಿಸ್ಟ್ ಮಾಡ್ಕೊಂಡ್ಬಿಡ್ಲಕ್ಕೆ. ಆದ್ರೂ ಅಮ್ಮಂಗೆ ಗೊತ್ತ. ಹೇಳಿ ಬಾವ. ಆದಿಯವ್ರು ಹೇಳ್ತಾ ಇದಾರೆ ಅಂದಮೇಲೆ ಅವ್ರು ಮ್ಯಾನೇಜ್ ಮಾಡ್ತಾರೆ ಬಿಡು. ನಿನ್ನ ಮದುವೆ ಆಗ್ತಿರೋ ಹುಡುಗ ಎಂಥ ಕಚಡ ನನ್ನ ಮಗ ಅಂತಾನೇ ಹೇಳಿಲ್ಲ, ಇನ್ನು ನೀನು ಮೀಟ್ ಮಾಡೋದನ್ನೆಲ್ಲ ಹೇಳ್ತೀನಾ ಲಕ್ಕಿ? ಈ ವ್ಯಾಂಪೈರ್ದೊಂದು ಮದುವೆ ಆಗಿಬಿಟ್ರೆ ಸಾಕು, ಹ್ಯಾಪಿಯಾಗಿರ್ತೀನಿ ನಾನು. ಲಕ್ಕಿ, ಹೋಗು, ಕಿಟ್ಟಿ ಅವ್ರ ಹತ್ರ ಮಾತಾಡು. ನಾನೊಬ್ಳೆ ಹೋಗಿ ಹೆಂಗ್ ಮಾತಾಡೋದು? ನೀನ್ ಮದುವೆ ಆಗೋ ಹುಡುಗನ ಹತ್ರ ಮಾತಾಡಕ್ ನೀನ್ ಒಬ್ಳೆ ತಾನೇ ಹೋಗ್ಬೇಕು. ನಾನೊಬ್ಳೆ ಹೋಗಲ್ಲ ಅಣ್ಣ, ನೀನು ನನ್ನ ಜೊತೆ ಬಾ. ಸರಿ ನೋಡಿ, ನಾ ಬರ್ತೀನಿ. ಯೋ ಬಾವಾ, ಅದೇನೋ ಹೇಳ್ತಾರಲ್ಲ ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ ಅಂತ. ನಾನು ಯಾವತ್ತಾದ್ರೂ ನಿಮ್ಮ ಮತ್ತೆ ನಮ್ಮ ಅಕ್ಕನ ಮಧ್ಯೆ ಬಂದಿದ್ದೀನಾ? ಅಲ್ಲ ಅದು ಇಲ್ಲ ತಾನೆ. ಆ ಥರ ನೀವ್ ಯಾಕೆ ಅವ್ರಿಬ್ರು ಮಧ್ಯದಲ್ಲಿ ಹೋಗ್ತೀರಾ? ನಮ್ ಲಕ್ಕಿ ಏನ್ ದಡ್ಡಿನಾ? ಅಂದ್ರೆ ನಮ್ ಲಕ್ಕಿ ತುಂಬಾ ಬುದ್ಧಿವಂತೆ ಬಾವ. ಅವಳಿಗಿದೆಲ್ಲ ಯಾವ ಲೆಕ್ಕ, ಅವಳು ಹೋಗಿ ಮಾತಾಡ್ಕೊಂಡು ಬರ್ತಾಳೆ, ಬಿಡಿ ಬಾವ. ಇವಳೇನ್ಲ ಒಬ್ಳೆ ಬರೋದ್ ಬಿಟ್ಟು ಇಡೀ ಕಾಂದಾನೆ ಕರ್ಕೊಂಡ್ ಬರ್ತಾವಳೆ. ಹೆಣ್ಮಗೆ ಅಲ್ವೇನಣ್ಣ? ಬಡ್ಡಿ ಆಯ್ತನೆ, ಗಂಡು ಮಗಿ ಆಗಿದ್ದಿದ್ರೆ ನಾನು ಯಾಕೆ ಮದುವೆ ಆಗ್ತಿದ್ದೆ? ಹಂಗಲ್ಲಣ್ಣ, ಮದುವೆ ಗೊತ್ತಾದ್ಮ್ಯಾಕೆ ಹೆಣ್ಮಕ್ಳು ಹಂಗೆಲ್ಲ ಹೊರಗೆ ಕಳ್ಸಕ್ಕಿಲ್ಲ ಅಂತ ಹೇಳ್ದೆ. ಹಂಗ ಮಗ ಏನ್ ಡಿಸ್ಕಷನ್ ಮಾಡ್ತಾವ್ರಲ್ಲ ಅವರು? ಏನೋ ಫ್ಯಾಮಿಲಿ ಮ್ಯಾಟ್ರ್ ಇರ್ತದೆ, ಬುಡನೋ ಮಾಡ್ಕೊಳ್ಳಿ. ಅವ್ರ ಫ್ಯಾಮಿಲಿ ಮ್ಯಾಟ್ರ್ ಮಾತಾಡಕ್ ಇಲ್ಲಿ ಗಂಟ ಬಂದವ್ರ? ಅದನ್ನ ಮನೇಲೆ ಮಾತಾಡ್ಕೊಂಡು ಹೊಡೆದಾಡ್ಕೊಂಡು ಸಾಯ್ಬೇಕಿತ್ತಲ್ವಾ? ಹಲೋ ಹಲೋ, ಕಿಟ್ಟಿ ಅವರಾ? ಏಯ್, ಬರೀ ಕಿಟಿ ಅಲ್ಲವ, ಎಳ್ನೀರ್ ಕಿಟಿ ಸ್ಪೀಕಿಂಗ್. ಆ ಕಡೆಯಿಂದ ಹೂ, ಈ ಕಡೆ ನಾನು ಆದಿ. ಯಾವಾಗ? ಅಮ್ಮು ತಮ್ಮ. ಯಾವಮ್ಮು? ಅದೇ ಸಂಜೀವನ್ ಹೆಂಡತಿ ಅಮ್ಮು ಅವ್ರ ತಮ್ಮ. ಓ, ಸಂಜೀವ ನಿಂತಿ ತಮ್ಮ. ಹಾ, ಯಾವ ಸಂಜೀವ? ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.